ಸ್ವಲ್ಪ ಘೋಷಣೆ ಕೊಡಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್ ಕರ್ನಾಟಕಕ್ಕೆ, ಜೈ ಭೀಮ್ ಕರ್ನಾಟಕಕ್ಕೆ, ಜೈ ಭೀಮ್. ಇವತ್ತು ಜೈ ಭೀಮ್ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಅಂತ ಅಣ್ಣಯ್ಯವರು ನಮ್ಮ ಪೂರ್ವ ತಾಲೂಕದ ವರ್ತೂರು ಹೋಬಳಿ ವಿಭೂತಿಪುರ ಗ್ರಾಮ ಸರ್ವೆ ನಂಬರ್ 12/1ರಲ್ಲಿ ಮೂಲ ಮಂಜೂರುದಾರರಿಗೆ ಮಂಜೂರಾದ ಕ್ರಯಪತ್ರದಂತೆ ಪುನಃ ಅವರು ಮಾಡಿದಂಥ ಒಂದು ಷರತ್ತು ಪತ್ರವನ್ನು ಕೊಟ್ಟು ಈಗ ಸರ್ಕಾರ ಅಂತಕೊಂಡು ಪಾಣಿ ಬಂದರೂ ಕೂಡ ಅಕ್ರಮವಾಗಿ ಅವರ ಹೆಸರು ಸೇರ್ಪಡೆಗೊಂಡು ಅಲ್ಲಿ ಅಕ್ರಮವಾದಂತಹ ಒಂದು ಶೆಡ್ಗಳ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ಕೂಲಂಕಷವಾಗಿ ತಾಲೂಕು ತಹಸೀಲ್ದಾರಿಂದ ಮತ್ತು ಸ್ಥಳೀಯ ಆದಾಯದಿಂದ ವಾಸ್ತವಾಂಶದ ವರದಿಯನ್ನು ತೆಗೆದುಕೊಂಡು ಇದರಿಂದ ಅಕ್ರಮ ಕಂಡು ಬಂದಲ್ಲಿ ನಿಯಮಾನುಸಾರ ನಮ್ಮ ಉಪವಿಭಾಗಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಯವರು ಬಂದ ಮೇಲೆ ಅದನ್ನು ಪರಿಶೀಲಿಸಿ ಮುಂದಿನ ವರ್ಗಾವಣೆ ಮಾಡಲಾಗುವುದು. ಜೊತೆಗೆ ಇನ್ನೊಂದು ನಾಗಗೊಂಡಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 124ರಲ್ಲಿ ಈಗಾಗಲೇ ಸರ್ಕಾರದಿಂದ ಜಿಲ್ಲಾಧಿಕಾರಿಯಿಂದ 4 ಎಕರೆ 3 ಗುಂಟೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮಂಜೂರಾಗಿ ಕಾಯ್ದಿರಿಸಿದೆ ಅಂತೇಳಿ ಕೊಟ್ಟಿದ್ದಾರೆ. ಅವು ಪೂರ್ವ ತಹಸೀಲ್ದಾರ್ ಅಕ್ರಮವರು ಮಾಡಿದ್ದಾರೆ. ಅದನ್ನು ಗಡಿ ಗುರುತಿಸಿ ಹದ್ದುಬಸ್ತು ಮಾಡಿ ಅದಕ್ಕೆ ತಂತಿ ಬೇಲಿ ಮಾಡಿ ಅವರಿಗೆ ಹಸ್ತಾಂತರ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಅಥವಾ ಪೂರ್ವ ತಾಲೂಕು ತಹಸೀಲ್ದಾರ್ ಕಳ್ಕೊಳ್ತಾರೆ. ಇವೆರಡರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಬಂದು ಚರ್ಚೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳ. ನಾನು ಪ್ರಶಾಂತ್ ಕಾನುಗೌಡ ಪಾಟೀಲ್, ತಹಸೀಲ್ದಾರ್, ಪ್ರಸ್ತುತ OA ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತೀನಿ. ಕಚೇರಿ ಮುಂದೆ ಇವತ್ತು ಮಾಧ್ಯಮದಲ್ಲಿ ನಾವು ವರದಿ ಮಾಡ್ತಾ ಇದ್ದೀರಿ ಅಂದರೆ ಹಲವಾರು ಬಾರಿ ನಾವು ಹೇಳಿದ್ದೀರಿ, ಬೆಂಗಳೂರು ಪೂರ್ವ ತಾಲೂಕಲ್ಲಿ ಹಲವಾರು ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡು ಅದಕ್ಕೆ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿ ಅದನ್ನು ಬೋಗಸ್ ಮಾಡಿ ಇವತ್ತು ಬಿಲ್ಡರ್ಗಳು ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಈ ಬುತ್ತಿಪುರದಲ್ಲಿ ದಲಿತ ಕುಟುಂಬಗಳಿದ್ದಾವೆ. ಆ ದಲಿತ ಕುಟುಂಬಗಳಿಗೆ ಸಂಬಂಧಪಟ್ಟ ಈ ಬುತ್ತಿಪುರ ಸರ್ವೆ ನಂಬರ್ 12/1 ಮತ್ತು 12/5ರಲ್ಲಿ ಟೋಟಲ್ಲು 2 ಎಕರೆ 12 ಗುಂಟೆ 22 ಗುಂಟೆ ಜಾಗನ ಏನಿವತ್ತು ರೆಡ್ಡಿಗೆ ಸಂಬಂಧಪಟ್ಟ ಜನಾಂಗದವರು ಇವತ್ತು ಅದನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ದಾಖಲೆಗಳು ಸೃಷ್ಟಿ ಮಾಡಿ ಅದನ್ನು ಈ ದಲಿತ ಕುಟುಂಬಗಳಿಗೆ ಬಿಡದಿರ ಕಾಂಪೌಂಡ್ಗಳು ಹಾಕ್ಕೊಂಡು ಇವತ್ತು ಏನು ಅಕ್ರಮವಾಗಿ ಅಂಗಡಿಗಳು ಕಟ್ಟಿಕೊಂಡು ಬಾಡಿಗೆಗಳು ತಗೊಂಡು ಇವತ್ತು ಅವರು ಪ್ರಭಾವ ಬಳಸ್ತಾ ಇದ್ದಾರೆ. ಆ ಪ್ರಭಾವ ದಲಿತ ಸಂಘಟನೆಗಳ ಮುಂದೆ ಯಾವತ್ತೂ ಅದು ಉಳಿಯಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ದಲಿತ ಸಂಘಟನೆಗಳು ಎಚ್ಚೆತ್ಕೊಂಡಿದೆ. ದಲಿತರ ಭೂಮಿ ದಲಿತರಿಗೆ ಸಿಗಬೇಕು. ಅದರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀರಿ, ಆ ಜಾಗ ಏನಾದರೂ ನಮ್ಮ ದಲಿತರಿಗೆ ಕುಟುಂಬಕ್ಕೆ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳು ಮಾಡಿ ಇದು ಕಾನೂನು ರೀತಿಯೂ ಹೋರಾಟ ಮಾಡೋಕ್ಕೆ ನಾವು ಸಜ್ಜಾಗಿರ್ತೀರಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಏನು ಈ ಮನವಿ ಕೊಟ್ಟಿದ್ದೀರಿ, ಇನ್ನು ಒಂದು 15 ದಿನದಲ್ಲಿ ಈ ಜಾಗನ ನಮ್ಮ ದಲಿತ ಕುಟುಂಬಗಳಿಗೆ ದಕ್ಕಂಗೆ ಮಾಡಬೇಕು. ಅವರು ಯಾಕಂದರೆ PTCL ಬರೋದು ಸಂಬಂಧದಿಂದ ಈ ಜಮೀನು PTCL ಬರೋದ್ರಿಂದ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ರಿ ಮಾಧ್ಯಮ ಮುಖಾಂತರ ಇದು ದಲಿತ ಕುಟುಂಬಗಳಿಗೆ ಕೊಡಿ. ಮಾನ್ಯ ಕಂದಾಯ ಸಚಿವರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಕಂದಾಯ ಸಚಿವರೇ, ನಿಮ್ಗೆ ಹಲವಾರು ಬಾರಿ ನಾನು ಪತ್ರಿಕೆ ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಹಲವಾರು ಬಾರಿ ತಿಳಿಸಿದ್ದೀನಿ. ಇವಾಗೂ ತಿಳಿಸ್ತೀನಿ ನಿಮಗೆ. ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸಾವಿರಾರು ಎಕರೆ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ಇವತ್ತು ನೀವು ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಮತ್ತು ನೀವು ಏನು ಮಾಧ್ಯಮದಲ್ಲಿ ವರದಿಗಳು ಮಾಡ್ತೀರಾ, ಪತ್ರಿಕೆಯಲ್ಲಿ ವರದಿ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಬರೀ ಪತ್ರಿಕೆ ಮಾಧ್ಯಮಗಳಿಗೆ ವರದಿ ಮಾಡಿಕೊಂಡೇ ಹೇಳಿಕೆಗಳು ಕೊಟ್ಕೊಂಡೇ ಇದ್ದೀರಾ. ನಿಮ್ಮ ಸರ್ಕಾರ 3 ವರ್ಷ ಆಗಿದೆ. ಆ 3 ವರ್ಷದಲ್ಲಿ ನೀವು ದಲಿತರ ಪರ ಆಗಲಿ ಬಡವರ ಪರ ಆಗಲಿ ಯಾವುದೇ ಕೆಲಸ ಮಾಡಿಲ್ಲ. ನಾವು ಎಲ್ಲಿ ಬೇಕಾದರೂ ಘಂಟಾಘೋಷವಾಗಿ ಹೇಳಕ್ಕೆ ರೆಡಿ ಇದ್ದೀರಿ ಏನು. ಆದರೆ ಈ ಬುತ್ತಿಪುರ ಜಾಗ ಏನು ದಲಿತರಿಗೆ ದಕ್ಕಬೇಕೋ ಅದು ದಲಿತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ನನ್ನ ಹೆಸರು ಅಣ್ಣಯ್ಯ ಅಂತ ಹೇಳ್ಬಿಟ್ಟು, ವೈಟ್ಫೀಲ್ಡ್ ಅಣ್ಣಯ್ಯ ಅಂತ ಹೇಳ್ಬಿಟ್ಟು, ಜೈ ಭೀಮ್ ಕರ್ನಾಟಕ ರಾಜ್ಯಾಧ್ಯಕ್ಷರು ನಾನು. ನಿಮಗೆ ನಾಗಗೊಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 124ರಲ್ಲಿ 4 ಎಕರೆ 3 ಗುಂಟೆ ಜಾಗನ ಏನು ರಾಜೀವ್ ಗಾಂಧಿ ವಸತಿ ಯೋಜನೆ ಕೊಟ್ಟಿದ್ದಾರೆ, ಅದು ಇಲ್ಲೇನು ಬಂದಿದ್ದಾರೆ ಫಲಾನುಭವಿಗಳು ಅವ್ರದ್ದು ಪಟ್ಟಿ ಸಮೇತ ಹೋಗಿದೆ.
ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಅವರು ಕಳಿಸಿದ್ದಾರೆ. ಇದು ಜಿಲ್ಲಾಧಿಕಾರಿಗಳವರು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಡಿಗೊಳಿಸಿ ಕಾಂಪೌಂಡ್ ನಿರ್ಮಿಸಿ ಇದನ್ನು ರಾಜೀವ್ ಗಾಂಧಿ ಹಸ್ತಾಂತರ ಮಾಡಿ ಫಲಾನುಭವಿಗಳು ಕೊಡಬೇಕು ಅಂತ ಈ ಮುಖಾಂತರ ನಿಮ್ಮನ್ನು ಕೇಳ್ಕೊಂಡ್ತೀನಿ. ಕೇಸ್ ಇದ್ರೆ ಇರಲಿ, ಸರ್ಕಾರಿ ಜಾಗ ಏನು ಇವರು ಈಗ ನಾವು ವಶ ಮಾಡಿ ಮತ್ತೆ ಪೂರ್ವ ಸರ್ಕಾರ ಕೊಡ್ಸಕ್ಕೆ ಹೊರಡ್ತೀವಿ. ನನಗೆ ಇವ್ರು ಕೇಳಿದ ಮನವಿಯಲ್ಲಿ ಅವ್ರ ಮೊಮ್ಮ ಕಾರಣಕ್ಕೆ ಕಂಪ್ಯೂಟರ್ ಅದು ಮಾಡಿಸ್ತಾ ಇದ್ದೀರಲ್ಲ. ಇವಾಗ ಸರ್ಕಾರಿದು ಏನಿದೋ ಅದನ್ನ ರದ್ದುಗೊಳಿಸಿ ಅಲ್ಲಿರೋ ಶೆಡ್ ಮೇಲೆ ತೆರವು ಯಾರು ಪ್ರೂವ್ ಆಗುತ್ತೋ ಅವ್ರು ಬಂದು ಹಾಂ ಆದಮೇಲೆ ಅವರೇ ಏನು ಹೇಳ್ತಾರೆ ಕನ್ಸರ್ನ್ ಪರ್ಸನ್ ನೀವು ಮಾಡಿದ್ದೀರ ನನಗೆ ಬಿಡಬೇಡಿ, ನನ್ನ ಹಣ ನೀವು ಯಾವಾಗ ಕೊಡ್ತೀರೋ ನೀವಾಗಲಿ ನಿಮ್ಮ ವಾರಸ್ದಾರಾಗಲಿ ಯಾರೇ ಬಂದು ನೀವು ಮಾಡೋ ನಮ್ಮ ಹಣ ಆಗಬೇಕಾಗಿದೆ. ಶನಿವಾರ ನಾವು ಒತ್ತುವರಿ ಬಿಡಿಸ್ತೀವಲ್ಲ ಇದು ಮಾಡ್ಕೊಂಡ್ಬಿಡ್ತೀವಿ. ಹೌದು. ಪುಷಪ್ ಡಾಕ್ಯುಮೆಂಟ್ ಅಂತ ಮಾಡ್ಕೊಳ್ಳಿ. ಆಯ್ತು, ಕೇಸ್ ವಾಪಸ್ ತೊಗೋಬಾರ್ದು. ಖಂಡಿತ ತಗೊಳ್ಳೋದು. At any cost 100% we are not ready to back over. I know.